ಪ್ರತಿ ವರ್ಷ ಆ ಹಳೆ ಸೀರೆಗಳನ್ನ ನೋಡಿ ನೋಡಿ ಮತ್ತೆ ಹುಟ್ಟಿದ್ದೇ ಉಡೋ ಸೀರೆಗಳನ್ನ ನೋಡಿ ಸಾಕಾಗಿತ್ತು ನನಗೆ. ಮತ್ತೆ ಈ ರೇಷ್ಮೆ ಸೀರೆ ಹಳೇದಿರ್ತದಲ್ಲ ಅದನ್ನು ಕೂಡ ಹೆಚ್ಚು ದಿನ ಇರಲ್ಲ ಅದು. ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಬಂದಿರುತ್ತೆ, ಬಟ್ ಕಟ್ ಆಗ್ತಾ ಬರುತ್ತೆ. ಸೊ ಅಂತ ಸೀರೆಗಳೆಲ್ಲ ಮನೆಯಲ್ಲಿ ಕೂಡ ಅನ್ವಾಂಟೆಡ್. ಏನ್ ಮಾಡುದು ಮಾಡುದು ಅಂತ ಯೋಚನೆ ಮಾಡ್ತಾ ಇರುವಾಗ ನನಗೆ ಕಂಡಿದ್ದೆ ಇದು ಒಂದು ಅಡ್ವರ್ಟೈಸ್. ಫ್ರೆಂಡ್ಸ್, ಇದು ಮಂಗಳೂರಿನವರಿಗೆ ಒಂದು ಒಳ್ಳೆ ಅವಕಾಶ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನ್ ಸಂಜನಾ. ಆಷಾಢ ಮಾಸ ಮುಗೀತು, ಶ್ರಾವಣ ಮಾಸ ಬಂದಾಯ್ತು. ಇನ್ನೇನು ಕೇಳಿ, ಹಬ್ಬಗಳ ಸರಮಾಲೆ. ದಿನಾ ಒಂದೊಂದು ಹಬ್ಬ ಇರೋದೆ ಅಲ್ವಾ. ಆ ಸೀರೆ ಉಡು, ಈ ಸೀರೆ ಉಡು. ಆದ್ರೆ ಫ್ರೆಂಡ್ಸ್, ಹುಟ್ಟಿದ್ದೇ ಹುಟ್ಟು ಸೀರೆ ಎಷ್ಟು ದಿನ ಉಡುದು? ನನಗಂತೂ ಬೇಜಾರಾಗೋಯ್ತು. ಅದಕ್ಕೆ ಏನ್ ಮಾಡಿದೆ ಅಂತ ನನ್ನ ಹಳೇ ಸೀರೆಗಳನ್ನೆಲ್ಲ ಕೊಟ್ಟು ನೋಡಿ, ಇಲ್ಲಿ ಒಂದು ಹೋಲ್ಸೇಲ್ ಸೆಂಟರ್ಗೆ ನಾನು ಬಂದಿದ್ದೇನೆ. ನಮ್ಮ ಹಳೆ ಸೀರೆ ಎಲ್ಲಾ ಸೀರೆಗಳನ್ನ ಕೊಟ್ಟು ಹೊಸ ಸೀರೆ ತಗೊಳ್ಳುವ ಅಂತ ನಾನು ಒಂದು ಐಡಿಯಾದಲ್ಲಿ ಬಂದಿದ್ದು. ಸೊ ಈ ಒಂದು ನೋಡಿ, ಇದೆಲ್ಲ ಕರ್ಣ ರೇಷ್ಮೆ ಸೆಂಟರ್ ನಮ್ಮಲ್ಲಿ ಇರುವ ಹಳೆ ಸೀರೆಗಳನ್ನ, ಓಲ್ಡ್ ರೇಷ್ಮೆ ಸೀರೆಗಳನ್ನ ಕೊಟ್ಟು ನಮಗೆ ಒಳ್ಳೆ ಒಂದು ರೇಟ್ ಕೊಡ್ತಾರಂತೆ. ಏನು ಎತ್ತ ನೋಡೋಣ ಬನ್ನಿ ಸ್ನೇಹಿತರೆ. ನಾನು ಕೂಡ ಒಂದಿಷ್ಟು ಈ ಬ್ಯಾಗ್ ತುಂಬಾ ಸೀರೆಗಳನ್ನು ತಂದಿದ್ದೇನೆ. ನಾನು ಇದು ಯಾವ್ದು ಉಡ್ತಾ ಇಲ್ಲ. ಸೊ ಯಾವ ರೀತಿ ರೇಟ್ ಕೊಡ್ತಾರೆ ಅಂತ ನಾನು ಅವರನ್ನೇ ಕೇಳೋಣ ಬನ್ನಿ ಫ್ರೆಂಡ್ಸ್. ಈಗ ನಾನು ಕಣ್ಣನ್ ರೇಷ್ಮೆ ಸೆಂಟರ್, ಇಲ್ಲಿ ಮಣ್ಣಗುಡ್ಡ ನೇರ ಹೋಟೆಲ್ ನವದುರ್ಗ ಎದುರುಗಡೆ ಅವರು ಶಾಪ್ ಅನ್ನು ಹಾಕಿದ್ದಾರೆ. ಇವರು ಚೆನ್ನೈದಿಂದ ಬಂದಿದ್ದಾರೆ. ಸೊ ನಾನು ಕೂಡ ಒಂದಿಷ್ಟು ಕೆಲವು ಸೀರೆಗಳನ್ನ ತಂದೆ, ನಾನು ಉಡ್ದೇ ಇರುವಂತದ್ದು. ಇವನ್ ಅಮ್ಮಂದು ಕೂಡ ನನಗೆ ಸೀರೆ ಇತ್ತು. ಸೊ ಏನ್ ರೇಟ್ ಕೊಡ್ತಾರೆ ಅಂತ ನಾನು ನಿನ್ನೆ ಬಂದು ಮಾತಾಡ್ಕೊಂಡು ಹೋಗಿದ್ದೆ. ಒಳ್ಳೆ ರೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಉಟ್ಟದೇ ಇರುವಂತ ಸೀರೆಗಳನ್ನೆಲ್ಲ ತಂದಿದ್ದೀನಿ. ಸೊ ಬನ್ನಿ ಈಗ ಅವರು ಏನು ಎತ್ತ ಅಂತ ಹೇಗೆ ಚೆಕ್ ಮಾಡ್ತಾರೆ ಎಲ್ಲವನ್ನ ನೋಡುವ ನಾವು, ಆಯ್ತಾ. ಫಸ್ಟ್ ಆಫ್ ಆಲ್ ಅವರಿಗೆ ಕನ್ನಡ ಬರೋದಿಲ್ಲ, ಚೆನ್ನೈದಿಂದ ಬಂದಿದ್ದಾರೆ ಅಂಡ್ ಇವನಿಗೆ ಹಿಂದಿ ಬರ್ತದೆ. ಸಾರಿ, ಆಕ್ಚುಲಿ ಇವರಿಗೆ ಕನ್ನಡ ಬರುದಿಲ್ಲ. ಸೊ ಅವ್ರು ಏನ್ ಮಾತಾಡ್ತಾರೆ, ಏನ್ ರೇಟ್ ಹೇಳ್ತಾರೆ, ಟೆಸ್ಟ್ ಮಾಡ್ತಾರೆ ಅವರು ಈ ಒಂದು ಲಿಕ್ವಿಡ್ ಅಲ್ಲಿ. ಸೊ ನೋಡುವ ಏನೆಲ್ಲ टेस्ट डाल के देखते हैं. जलता है तो कॉपर है, नहीं जला तो जलेगा. देखो ये हमारा एसिड है, इसको डालेंगे तो जलेगा तो कॉपर है, नहीं जलेगा तो जरीगा. देखो जलता नहीं, जरी के ओरिजिनल है, ओरिजिनल जरी का ओरिजिनल ಅಂದ್ರೆ ಸಿಲ್ವರ್. ಹಾ ಸಿಲ್ವರ್. ಸೊ ಅವರು ಆಸಿಡ್ ಹಾಕಿ ಚೆಕ್ ಮಾಡ್ತಾರೆ ಒರಿಜಿನಲ್ ರೇಷ್ಮೆನ ಹೌದು ಅಲ್ವಾ ಅಂತೇಳಿ. ಸೊ ಇದಂತೂ ಒರಿಜಿನಲ್ ಆಗಿತ್ತು. ಸೊ ಬನ್ನಿ ಈಗ ಬೇರೆ ಒಂದೆಲ್ಲ ತೋರಿಸ್ತಾ ಇದ್ದೀನಿ. कितना अमाउंट जैसे ओरिजिनल है ना वो? हाँ ओरिजिनल है मैम. हाँ इसका मैम 3000. 3000. हाँ थोड़ा कम हुआ है ना? कम नहीं है पूरा, वो इतना बड़ा बॉर्डर नहीं है ना. वो 2-3 आंगूर का बॉर्डर दोनों साइड है ना, दोनों साइड बॉर्डर है. ಎಸ್, ಅದು ಎರಡೂ ಸೈಡ್ ಇದೆ. ಈ ಒಂದು ಸ್ಯಾರಿ ನಮಗೆ ಎರಡೂ ಸೈಡ್ ಬಾರ್ಡರ್ ಇರೋದ್ರಿಂದ, ಅಂದ್ರೆ ಸಿಂಗಲ್ ಬಾರ್ಡರ್ ಇದೆ, ಡಬಲ್ ಬಾರ್ಡರ್ ಅಲ್ಲ. ಮತ್ತೆ ಪಲ್ಲುಗೂ ಕೂಡ ಇದೆ. ಇದು ಒರಿಜಿನಲ್ ಬೆಳ್ಳಿ ಸ್ನೇಹಿತರೆ, ಇದು ಓಕೆನಾ, ಒರಿಜಿನಲ್ ಹಳೆ ಸೀರೆ ಇದು. ಸೊ ಒರಿಜಿನಲ್ ಆಗಿದ್ರಿಂದ ಹಾಗೂ ಈಗ ಮಾಡಿ ನನಗೊಂದು 3,000-4,000 ರೂಪಾಯಿ ಅವರು ಅಮೌಂಟ್ ಮಾಡಿದ್ರು. ಫಸ್ಟ್ 2.5 ಹೇಳಿದ್ರು, 3 ಹೇಳಿದ್ರು. ಬಟ್ ನನಗೆ ಬೇರೆ ಕಡೆನೂ ನಾನು ಹಿಂದೊಮ್ಮೆ ಚೆಕ್ ಮಾಡಿಸಿದ್ದೆ. ಸೊ ಅಮೌಂಟ್ ಕೂಡ ಕೊಡ್ತಾ ಇದ್ರು. ಅದು ಹೇಳ್ತಾ ಇದ್ರೆ ಡಬಲ್ ಬಾರ್ಡರ್ ಇರಿದ್ರೆ ಜಾಸ್ತಿ ದುಡ್ಡು ಅಂತ ಹೇಳಿ, ಅಂದ್ರೆ ಒರಿಜಿನಲ್ ಗೆ ರೇಟ್ ಜಾಸ್ತಿ ಅಲ್ವಾ. ಬಟ್ ಈ ಒಂದು ಸ್ಯಾರಿ ಏನು ಕೇಳಿದ್ರೆ ಸೆರಗಿನಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಪಲ್ಲುದಲ್ಲಿ ಸ್ವಲ್ಪ ಕಡಿಮೆ ಇತ್ತು, 2 ಲೈನ್ ಇತ್ತು. ಹಾಗಾಗಿ ಒಂದು 3.5-4 ಸಿಕ್ಕಿತ್ತು ನನಗೆ. ಹಳೆ ಬೇರೆ ಒಂದು ಸೀರೆ ಕೂಡ ಕೊಟ್ಟೆ ನಾನು. ಸೊ ಇದನ್ನ ಉಡೋದಿಲ್ಲ ಸ್ನೇಹಿತರೆ, ನಾನು ಸುಮ್ಮನೆ ಇಟ್ಕೊಂಡು ಎಂತ ಮಾಡುದು ಅಷ್ಟೇ ಅಲ್ಲ ಸ್ನೇಹಿತರೆ. ಈಗ ನಿಮ್ಮ ಬೇರೆ ಬಾರ್ಡರ್ ಇರುವಂತ ಸೀರೆ ಕೂಡ ತಗೊಳ್ತಾರೆ ಅವರು, ಕೆಜಿ ಲೆಕ್ಕದಲ್ಲಿ ತಗೊಳ್ತಾರೆ ನೋಡಿ. ಇದು ಕೂಡ ನೋಡ್ಲಿಕ್ಕೆ ಚೆನ್ನಾಗಿದೆ, ಬಟ್ ಅವ್ರು ಹೇಳ್ತಿದ್ದಾರೆ ಕಾಪರ್ ಅಂತ ಹೇಳಿ. ಅಂದ್ರೆ ಕಾಪರ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ, ಬಟ್ ನಾವು ತಗೊಳ್ಳುವಾಗ ಏನು ಇದು ರೇಷ್ಮೆ ಅಂತಾನೆ ತಗೊಳ್ಳೋದು. ಬಟ್ ನೋಡಿ ಇವರು ಚೆಕ್ ಮಾಡುವಾಗ ಕಾಪರ್ ಅಂತ ಇದು. हाँ ये वाला देखो. हाँ देखो ये ಪೀಸ್ ಇದ್ದಲ್ಲಿ ನೋಡ್ಬೇಕು ಸ್ನೇಹಿತರೆ. ಸೊ ಪೀಸ್ ಇದ್ದ ನೋಡಿದ್ರೆ ಗೊತ್ತಾಗುತ್ತೆ. ತಗೊಳ್ಳಿಲ್ಲ ಹೇಳಿದ್ರೆ ಈ ಸ್ಯಾರಿ ಇದು ಮಾಡ್ಬೇಡಿ. ಇದು ಕಾಪರ್ ಅಂತ ಹೇಳ್ತಿದ್ದಾರೆ ಅವರು. इसको डालेंगे तो जलेगा. देखो धुआं देता है, जलता है ना. ये कॉपर का है, जलेगा तो कॉपर है, जलता नहीं तो वो जरी. ಎಸ್, ಅವ್ರು ಹಾಕೋ ಒಂದು ಆಸಿಡ್ ಇದೆಯಲ್ಲ, ಅದು ಅದು ಆ ಜರಿ ಮೇಲೆ ಹಾಕಿದ್ರೆ ಹೋದ್ರೆ, ಅಂದ್ರೆ ಮೂವ್ಮೆಂಟ್ ಆದ್ರೆ ಅದು ಒರಿಜಿನಲ್ ಅಲ್ಲ ಅಂತ, ಅಲ್ಲೇ ಇದ್ರೆ ಅದು ಒರಿಜಿನಲ್ ಅಂತ. कॉपर किलो रेट में जाता है, उसका 100 रुपए किलो है.
₹100 100 रुपीज किलो अंते मीन्स 4 तीन तीन चार साड़ी रहता है तो 1 किलो रहता है. 3 ಸಾಡಿ ಅಂದ್ರೆ 3 ಸಾರಿ ಕೊಟ್ರೆ 1 ಕಿಲೋ ಆಗ್ತದೆ, ಅದಕ್ಕೆ ಒಂದು ₹100 ಅಂತ ಹೇಳ್ತಿದ್ದಾರೆ. ಸೊ ಇಂತ ಪಲ್ಲುಗಳು कॉपर वैल्यू नहीं, कॉपर देखो हमारे पास बहुत पड़ा है, इसका वैल्यू नहीं. ಆಕ್ಚುಲಿ ಅವರು ಹೇಳೋದು ಕಾಪರ್ಗೆ ವ್ಯಾಲ್ಯೂ ಇಲ್ಲ ಅಂತ. ಅದು ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ ನಾನು ಕೇಳಿದೆ ಅದನ್ನ. ನಾನು ಹೇಳಿದ್ದಲ್ಲ, ಅವರು ಆಸಿಡ್ ಅಲ್ಲಿ ತೋರಿಸ್ತಾರೆ ಬನ್ನಿ. ಅದು ಕೂಡ ಹಾಕಿ कॉपर वाला जलेगा वो, ಕಾಪರ್ ಆದ್ರೆ ಹೋಗ್ತದೆ. जलता है ना, धुआं देता है. ये कॉपर का है, देखो ये भी आपका कॉपर का है, जलता है, देखो धुआं दे रहा है. कॉपर का ಅದು ಕಾಪರ್ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಒರಿಜಿನಲ್ ರೇಷ್ಮೆ ಅಲ್ಲ ಅಂತ ಹೇಳಿ. ಸೊ ಅದು ಅಂದ್ರೆ ಮಾತ್ರ ಕಾಪರ್. ಇದು ಬಂದೆ ಪ್ಯೂರ್ ಒರಿಜಿನಲ್. ಇದ್ರಲ್ಲಿ ಆಸಿಡ್ ಪೌಡರ್ ನೋಡಿ ಅವ್ರು ಹೇಗೆ ಹಾಕ್ತಾ ಇದ್ದಾರೆ ನೋಡಿ, ಅದನ್ನ ಹಾಕಿದಾಗ ಗೊತ್ತಾಗುತ್ತೆ. ನೋಡಿ ಇದು ಒರಿಜಿನಲ್ ಆದ್ರಿಂದ ಹೇಗೆ ಅಲ್ಲೇ ನಿಲ್ತಾ ಇದೆ ಅಂತ ಹೇಳಿ. ಸೊ ಓಕೆನಾ, ಇದು ಪ್ಯೂರ್ ಸಿಲ್ಕ್ ಅಂತ ಹೇಳಿ. ಸೊ ಸೀರೆ ಕೊಡೋದಷ್ಟೇ ಅಲ್ಲ ಸ್ನೇಹಿತರೆ, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು ಅಂತ ಅನಿಸ್ತು ನನಗೆ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಇವರು ನೋಡಿ ಹಳೆ ಸೀರೆಗಳನ್ನ ಕೂಡ ಇಷ್ಟೊಂದು ತರ್ತಾ ಇದ್ದಾರೆ ಇವರು. ಹಳೆ ಸೀರೆಗಳಿಗೆ ಕೂಡ ಇಲ್ಲಿ ವ್ಯಾಲ್ಯೂ ಉಂಟು. ಸೊ ನೀವು ಯಾವುದೇ ಕೂಡ ಸೀರೆಗಳನ್ನ ಇಲ್ಲಿ ತರಬಹುದು. ಇವರು ಹಳೆಯ ರೇಷ್ಮೆ ಸೀರೆಗಳು ಇದ್ದಲ್ಲಿ ಇವರು ಎಲ್ಲವನ್ನ ತಗೊಳ್ತಾ ಇದ್ದಾರೆ. ಒಂದು ಒಳ್ಳೆ ರೇಷ್ಮೆ ಸೀರೆಯನ್ನ ನೀವು ಹೊಸತನ್ನ ತಗೊಳ್ಬಹುದು ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ನೋಡಿ ಅವರೆಲ್ಲ वो भी रेशमे है, नहीं कॉपर का है, कॉपर है, वो सब कॉपर है. वो कस्टमर को दिखाने के लिए है. ನೋಡಿ ಇದೆಲ್ಲ ಹಾಕಿದ್ದಾರೆ. ಸೊ ಇನ್ನು ಕೆಲವು ರೇಷ್ಮೆ ಅಲ್ಲದ ಸೀರೆಗಳನ್ನು ಕೂಡ ನಾನು ತಂದಿದೆ, ಅದಕ್ಕೆ ಯಾವ ರೀತಿ ರೇಟ್ ಅಂತ ತೋರಿಸ್ತೀನಿ ಬನ್ನಿ, ಅವ್ರನ್ನೇ ಕೇಳುವ. ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಹೇಳುದು, ಇದು ಪ್ಲಾಸ್ಟಿಕ್ ಸ್ಯಾರಿ ಅಂತ. ಇದು ಬಾರ್ಡರ್ ನೋಡ್ಲಿಕ್ಕೆ ಅಷ್ಟೇ ಸ್ನೇಹಿತರೆ, ಇದನ್ನ ಎಷ್ಟೋ ಸಮಯ ಉಟ್ಟಿರ್ತೀವಲ್ಲ, ಅದಕ್ಕೆ ಇಂಥದೆಲ್ಲ ಕೊಡೋದು ವಾಸಿ ನನಗೆ ಅನ್ಸಿದ್ದು. ಎಲ್ಲರೂ ಕೊಡ್ತಾರೆ ಅಂತಲ್ಲ, ಮತ್ತೆ ಬೇರೆಯವ್ರಿಗೆ ಯಾರಿಗೂ ಕೊಡ್ಲಿಕ್ಕೂ ಆಗೋದಿಲ್ಲ. ಆಕ್ಚುಲಿ ಅವರಿಗೆ ಹಿಂದಿ ಬರುದಿಲ್ಲ, ಕನ್ನಡ ಬರುದಿಲ್ಲ ಅವರಿಗೆ, ಅವರು ಹಿಂದಿ ಮಾತಾಡೋದು. ಸೊ ತಮಿಳ್ मालूम, हिंदी मालूम ಅಂತ. हिंदी ये प्लास्टिक का है आपका. इसको कितना तो किलो रेट में जाता है. किलो रेट में 3 साड़ी को 1 3 साड़ी 4 साड़ी, हाँ 1 किलो रहता है साड़ी का वेट के हिसाब से. ಇದನ್ನು 3 ಸಾರಿ ಸೇರಿದ್ರೆ ಅವರಿಗೆ 1 kg ಆಗ್ತದೆ. ಕೆಜಿ ಲೆಕ್ಕದಲ್ಲಿ ತಗೊಳ್ತಾ ಇದ್ದಾರೆ. ಇದೆಲ್ಲ ಹಾಕಿದ್ದಾರೆ ಅವರು. कॉपर का 3 साड़ी रहता है तो 1 किलो कर देते हैं. प्लास्टिक वाला ये रहेगा तो 4 साड़ी होना ही होना है. ಎಸ್ ಫ್ರೆಂಡ್ಸ್, ಅವ್ರು ಹೇಳೋದು ಇದು ಕೂಡ ಪ್ಲಾಸ್ಟಿಕ್ ಸ್ಯಾರಿ ಅಂತ. ಆ ಬಾರ್ಡರ್ ಇದೆಯಲ್ಲ, ಅದು ಪ್ಲಾಸ್ಟಿಕ್ ಸ್ಯಾರಿ ಅಂತೆ. ಅದು ವೇಟ್ ಏನೂ ಇಲ್ಲ. ಅದಕ್ಕೆ ಅವ್ರು ಹೇಳುದು 4 ಸ್ಯಾರಿ ಸೇರಿದ್ರೆ 1 ಕಿಲೋ ಆಗುತ್ತೆ, ಅದಕ್ಕೆ ಒಂದು ₹100 ಕೊಡ್ತೀವಿ ಅಂತ ಹೇಳೋದು. ಬಟ್ ಕಾಪರ್ ಸೀರೆ ಏನಿದೆ ಅಲ್ಲ, ಕಾಪರ್ ಸೀರೆಗೆ 3 ಸ್ಯಾರಿಗೆ 1 ಕಿಲೋ ಆಗುತ್ತೆ ಅಂತ ಹೇಳಿ. ಸೊ ನೋಡಿ, ನಂದು ಸುಮಾರಷ್ಟು ಇದೆಲ್ಲ ಉಡ್ದೇ ಇರುವಂತ ತಗೊಂಡಿರೋ ಸೀರೆಗಳು, ಅದನ್ನೆಲ್ಲ ಕೊಟ್ಬಿಟ್ಟೆ. ಸುಮ್ಮನೆ ಮಳೆಗಾಲದಲ್ಲಿ ನಮಗೆ ಇಡ್ಲಿಕ್ಕೂ ಕೂಡ ಕಷ್ಟವೇ, ಇಂಥದ್ದೆಲ್ಲ ಇಡ್ಲಿಕ್ಕೆ ಎಷ್ಟು ಸೀರೆ ಅಂತ ತಗೊಂಡಿರುತ್ತೆ ಹೇಳಿ. ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಒಂದು ರೇಟ್ ಹೊಂದಿಸ್ಕೊಂಡು देखो आप इसमें फर्क दिखेगा आपको. इसमें पकड़ के देखो, इसको पकड़ के देखो, अलग ही दिखेगा, है ना. स्मूथ है, हाँ रफ है. ಸೊ ಡಿಫರೆನ್ಸ್ ಏನು ಅನ್ನೋದು ಗೊತ್ತಾಯ್ತಲ್ಲ. ಹಾಗೆ ಅಂಡ್ ಈ ಬಾರ್ಡರ್ ಸೀರೆಗಳು ಮಾತ್ರ ತಗೊಳ್ತಾರೆ, ಬಿಟ್ರೆ ಈ ಪ್ಲೇನ್ ಸೀರೆಗಳನ್ನ ಏನು ತಗೊಳ್ಳೋದಿಲ್ಲ. ಇಂತ ಬಾರ್ಡರ್ ಸೀರೆಗಳು ನೋಡಿ, ಇಂಥದ್ದು ಒಳ್ಳೊಳ್ಳೆ ಸೀರೆಗಳು ಕೆಲವರಿಗೆ ಕೊಡ್ಲಿಕ್ಕೂ ಯಾರು ತಗೊಳ್ಳೋದಿಲ್ಲ, ಕೆಲಸದವರು ಕೂಡ ತಗೊಳ್ಳೋದಿಲ್ಲ. ನಾನು ಯಾರಿಗೂ ಕೇಳಲಿಕ್ಕೂ ಹೋಗೋದಿಲ್ಲ. ಕೇಳಿದ ತಕ್ಷಣ ಅವ್ರು ತಗೊಂಡ್ರೆ ಓಕೆ, ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಅದಕ್ಕಿಂತ ನನಗೆ ದಾರಿ ಕಂಡಿದ್ದು ಇದು ಬೆಟರ್ ಅನ್ನಿಸ್ತು. ಯೂಸ್ ಈಗಾದ್ರೂ ಆಗ್ಲಿ. ಸ್ಯಾರಿಗಳು ನೋಡಿ, ಓನ್ಲಿ ಬಾರ್ಡರ್ ಸ್ಯಾರಿಗಳು ಅವರು ये नहीं साड़ी में मतलब बॉर्डर रहेगा तो ठीक है. बॉर्डर है तो वो सादा साड़ी है, नॉर्मल साड़ी बिल्कुल. या इसको 1 2 3 4 साड़ी आपका, 4 साड़ी है. ಸೊ ಇಂಥ ಬಾರ್ಡರ್ ಸೀರೆಗಳು ಅಂದ್ರೆ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಈ ತರ ಪ್ಲಾಸ್ಟಿಕ್ ಸೀರೆ 4 ಸೀರೆ ಇತ್ತು, ಅದಕ್ಕೆ 1 ಕಿಲೋ ಮಾಡಿದ್ರು. 1 ಕಿಲೋಗೆ ಅವ್ರು ಹೇಳೋದು ₹100 ಅಂತೇಳಿ. ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಆಚೀಚೆ ಮಾಡಿದ್ರೆ ಹೊಂದಾಣಿಕೆ ಮಾಡಿ ಕೊಡ್ತಾರೆ. ಅದೇ ಮತ್ತೊಂದ್ ತರ ಇದೆಯಲ್ಲ, ಅದು ಕಾಪರ್ ಸೀರೆ. ಕಾಪರ್ ಸೀರೆ 3 ಸೀರೆಗೆ 1 ಕಿಲೋ ಆಗ್ತದಂತೆ. ಸುಮಾರಷ್ಟು ಸೀರೆ ತಂದವರು ಹಾಕಿದ್ದಾರೆ ಅಲ್ಲೆಲ್ಲ. ಬಹಳಷ್ಟು ಜನ ಬಂದು ಹೋಗಿದ್ದಾರೆ, ಯಾಕಂದ್ರೆ ಅಷ್ಟೊಂದು ಸೀರೆಗಳಲ್ಲೆಲ್ಲ ಹಾಕಿದ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕಾಪರ್ ಆದ್ರೆ 3 ಸೀರೆಗೆ 1 ಕಿಲೋ ಅಂತ ಹೇಳಿ ಅವ್ರು ಹೇಳುದು ವ್ಯಾಲ್ಯೂ ಇಲ್ಲ. ಆದ್ರೂ ನಾನು ಹೇಳಿದೆ ಕಾಪರ್ ಗೆ ವ್ಯಾಲ್ಯೂ कॉपर का वैल्यू है, इतना नहीं निकलता है इसमें, ये किलो के सामने जाता है. कॉपर का वैल्यू है, कॉपर का वैल्यू है मैम. ये वायर वगैरह नहीं है ना इसमें. और देखो धागा कितना पतला पतला ऐसा निकलेगा. प्रोसेस बहुत है इसका.
वायर वगैरह रहता है तो उसका बहुत 400 450 होगा कॉपर का रेट, 500 600 भी हो सकता है, लेकिन ये साड़ी का है, इतना वैल्यू नहीं है। कॉपर वायर है उसका वैल्यू ಎಸ್ ज्यादा रहता ಫ್ರೆಂಡ್ಸ್, है। ಈಗ ನಾನು ಅವನ್ನೆಲ್ಲ ಕೊಟ್ಟು ಒಂದು ರೇಟ್ ಮಾಡಿ ಅಂತ ಹೇಳಿದೆ. ಫೈನಲ್ ಆಗಿ ಎಷ್ಟು ಕೊಡ್ತಾರೆ ಅಂತ ನೋಡುವ. ಒರಿಜಿನಲ್ಗೆ ರೇಟ್ ಯಾವತ್ತೂ ಇದೆ ಗೊತ್ತು, ಬಟ್ ನೋಡುವ. ಸೊ ಇದಕ್ಕೆ ಎಷ್ಟು ರೇಟ್ ಕೊಡ್ತಾರೆ ಅಂತ ನೋಡೋಣ. ಇದಕ್ಕೆ ಇದು ಕೂಡ ಕಾಪರ್ ಅಂತ ಹೇಳಿದ್ರು, ನಾನು ಏನ್ ಮಾಡಿದೆ, ಇದು ಹುಟ್ಟಿದ್ರೇನೆ ಒಳ್ಳೇದು ಅಂತ ಹೇಳಿ ಈ ಸೀರೆ ಒಂದು ಕೊಡ್ತಾ ಇಲ್ಲ ಸ್ನೇಹಿತರೆ. ಇದು ಉಡ್ಲಿಕ್ಕೆ ಚೆನ್ನಾಗಿದೆ, ಸೊ ಇದು ಬೇಡ ಅಂತ ಹೇಳಿ ನಾನು ಇಡ್ತಾ ಇದ್ದೀನಿ. ಉಳಿದಿದ್ದು 4 ಸೀರೆ ಮತ್ತೆ ಮನೇಲಿ ಹಾಕುವಂತ ಎಲ್ಲ ಸೀರೆಗಳನ್ನು ನಾನು ಕೊಡ್ತಾ ಇದ್ದೀನಿ. ಸೊ ರೇಟ್ ಒಂದು ಒಳ್ಳೆ ಕೊಡ್ತಾ ಇದ್ದಾರೆ ಮಾತ್ರ. ನೀವು ಕೂಡ ನಿಮ್ಮ ಹಳೆ ಸೀರೆಗಳನ್ನೆಲ್ಲ ಇದ್ರೆ ತರಬಹುದು ಇಲ್ಲಿ. ಸೊ ಎಷ್ಟು ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾನು ಉಡದೇ ಇರೋ ಹಳೆ ರೇಷ್ಮೆ ಸೀರೆಯಿಂದ ಮತ್ತು ಇತರೆ ಸೀರೆಗಳಿಂದ ಒಂದಿಷ್ಟು ದುಡ್ಡಂತೂ ಸಿಕ್ಕಿತು. ಬೇರೆ ಒಂದು ಹೊಸ ಸೀರೆ ಅಂತೂ ತಗೊಳ್ಬಹುದು. ಗೊತ್ತಾಯ್ತಾ ಫ್ರೆಂಡ್ಸ್? ನೋಡಿ, ಹಣ 500 ಇದ್ರಲ್ಲಂತೂ ರೂಪಾಯಿ ಕೊಟ್ರು ನನಗೆ. ಸೊ ಆ ಸ್ಯಾರಿಯಿಂದ ಪ್ಲಸ್ ಇದರಿಂದನೂ ಕೂಡ ನನಗೆ ಹಣ ಕೊಟ್ರು. ಎಷ್ಟೊಂದು ಹಣವನ್ನು ನಾವು ಓಲ್ಡ್ ಸ್ಯಾರಿಯಿಂದ ನಾವು ಖಂಡಿತ ಪಡ್ಕೋಬಹುದು ಸ್ನೇಹಿತರೆ. 500 ರೂಪಾಯಿ ನೋಡಿ ಇಷ್ಟು ಕೊಟ್ಟಿದ್ದಾರೆ ಅವರು. ಸೊ ಇಂತ ಹಳೆ ಸೀರೆಗಳನ್ನ ಇಟ್ಕೊಂಡು ಏನು ಮಾಡೋದು ಹೇಳಿ? ಸುಮ್ಮನೆ ಬೀರದಲ್ಲಿ ಜಾಗ ಬೇರೆ ಬೇರೆ ತಗೊಳ್ಳಿಕ್ಕೆ ಇಡ್ಲಿಕ್ಕೆ ಜಾಗ ಬೇರೆ ಇರುವುದಿಲ್ಲ. ಸೊ ಒಂದು ಬರೋ ಹಬ್ಬದಲ್ಲಿ ಒಂದು ಹೊಸ ಸೀರೆಯನ್ನ ಯಾಕೆ ತಗೋಬಾರದು ಹೇಳಿ? ಸೊ ಈ ಒಂದು ನಿರ್ಧಾರವನ್ನ ಕೈಗೊಂಡೆ ಸ್ನೇಹಿತರೆ. ಇನ್ನು ವಿಷಯಗಳನ್ನ ಹೇಳ್ತೇನೆ. ಇವರು ಮನೆಗೆ ಬಂದು ಕೂಡ ತಗೊಳ್ತಾರೆ. ಇದು ಎಲ್ಲಿದೆ ಅಂತ ಇನ್ನೊಮ್ಮೆ ಹೇಳಿಬಿಡ್ತೇನೆ ನಿಮಗೆ ಸ್ನೇಹಿತರೆ. ಸೊ ಮಣ್ಣಗುಡ್ಡದಲ್ಲಿ ಆ ದುರ್ಗಾ ಹೋಟೆಲ್ ಎದುರುಗಡೆನೆ ಅವರು ಒಂದು ಶಾಪ್ ಹಾಕೊಂಡಿದ್ದಾರೆ. ಸೊ ನಿಮಗೆ ಬಂದ ತಕ್ಷಣ ಅಲ್ಲಿ ಕಾಣ್ತದೆ ಅಲ್ಲಿ. ಸೊ ನೀವು ನೋಡ್ಬೋದು. ಇದೊಂದು ಒಳ್ಳೆ ನಿಮ್ಗೆ ಒಂದು ಅಪಾರ್ಚುನಿಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟೆಲ್ಲ ಹಣ ಸಿಕ್ಕಿದೆ ನನಗಂತೂ. ಮನೇಲಿ ಕೂತು ಇವರು ಕೂಡ ಇನ್ನು ಮನೆಗೆ ಬಂದು ಕೂಡ ಮಾಡ್ತಾರೆ. ಅಪ್ಪ ಗರ್ಕೋ ಹತ್ತೇನ? ಮನೆಗೆ ಬಂದು ಕೂಡ ಕಲೆಕ್ಟ್ ಮಾಡ್ತಾರೆ ಸೀರೆ ಅಂತ. 10-15-20 साड़ी है तो करते भी आते हैं। ಕೇತಾ 10-12-15-20 ಅಂದ್ರೆ ಜಾಸ್ತಿ ಇದ್ರೆ 10 ಸೀರೆಗಳೆಲ್ಲ ಇದ್ರೆ ಮನೆಗೆ ಬಂದು ಕೊಡ್ತಾರೆ, ಹೊತ್ಕೊಂಡು ಬರೋದು ಬೇಡ ಅಂತ ಹೇಳ್ತಾರೆ. ಎಲ್ಲರಿಗೂ ಮನೆಗೆ ಬರ್ಲಿಕ್ಕೆ ಇಷ್ಟ ಇರುವುದಿಲ್ಲ, ಸೊ ಇಲ್ಲಿಗೆ ತಂದು ಕೊಡ್ಬೋದು. ಗೊತ್ತಾಯ್ತಲ್ಲ? ಅಡ್ರೆಸ್ ಇನ್ನೊಮ್ಮೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಫೈನಲ್ ಆಗಿ ಸ್ನೇಹಿತರೆ, ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ. ಫ್ರೆಂಡ್ಸ್, ನಿಮಗೆ ಹೇಗೆ ಅನಿಸ್ತು? ಹಳೆ ಸೀರೆಗಳನ್ನೇ ಇಟ್ಕೊಂಡು ಅದನ್ನೇ ಉಡೋದಕ್ಕಿಂತ ಮತ್ತೊಂದು ಹೊಸ ಸೀರೆನ ಆ ಹಣದಲ್ಲಿ ತಗೋಬಹುದು ಅನ್ನೋದು ನನ್ನ ಉದ್ದೇಶ. ಹಾಗೆ ನಾನು ಮಾಡಿದ ಹಾಗೆ. ಸೊ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಫ್ರೆಂಡ್ಸ್, ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ. ಹಬ್ಬಗಳ ಸರಮಾಲೆ ಎಂದಿನಂತೆ ಅಷ್ಟಮಿ ಬಂದಿದೆ. ಸೊ ವರಮಹಾಲಕ್ಷ್ಮಿ ಕೂಡ ಬಂದಿದೆ. ಆ ವರಮಹಾಲಕ್ಷ್ಮಿ ನಿಮಗೆ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳ್ತಾ ಇವರೊಂದು ಪಾಂಪ್ಲೆಟ್ಸ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಎಲ್ಲ ನಂಬರ್ ಇದೆ, ನಾನು ಇನ್ನೊಮ್ಮೆ ಮೆನ್ಷನ್ ಮಾಡ್ತೇನೆ ಸ್ನೇಹಿತರೆ. ಮಂಗಳೂರಿನಲ್ಲಿರೋವರಿಗೆ ಒಂದು ಒಳ್ಳೆ ಅವಕಾಶ. ಸುಮಾರು ಎಲ್ಲ ಕಡೆ ಇದೆ ಇವರ ಬ್ರಾಂಚಸ್ ಸ್ನೇಹಿತರೆ. ನಾನು ಫೈನಲ್ ಆಗಿ ಮತ್ತೊಮ್ಮೆ ಇದನ್ನ ಹಾಕ್ತಾ ಇದ್ದೇನೆ. ನಂಬರ್ ನೋಡ್ಕೊಳ್ಳಿ. ಸೊ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ನಮಸ್ಕಾರ.